ಸಂಜು ಸ್ಯಾಮ್ಸನ್ ಔಟ್, ಸೆಮಿಫೈನಲ್ ಮುನ್ನ ಟೀಮ್ ಇಂಡಿಯಾಗೆ ಬಿಗ್ ಶಾಕ್. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. T20 ವಿಶ್ವಕಪ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇಡೀ ದೇಶವೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯಕ್ಕಾಗಿ ಕಾಯ್ತಾ ಇದೆ. ಆದರೆ ಈ ಸಂಭ್ರಮದ ನಡುವೆಯೇ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂದು ಆತಂಕಕಾರಿ ಸುದ್ದಿ ಕೇಳಿ ಬರ್ತಾ ಇದೆ. ಹೌದು, ಕಳೆದ ಪಂದ್ಯದ ಹೀರೋ ಕೇರಳದ ಸಂಜು ಸ್ಯಾಮ್ಸನ್ ಸೆಮಿಫೈನಲ್ ಪಂದ್ಯದಿಂದ ಬ್ಯಾನ್ ಆಗ್ತಾರಾ? ICC ನಿಯಮ ಸಂಜು ಸ್ಯಾಮ್ಸನ್ ಪಾಲಿಗೆ ವಿಲನ್ ಆಗುತ್ತಾ? ಏನಿದು ಪ್ರಾಬ್ಲಮ್? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮ್ಯಾಟರನ್ನು ರಿವೀಲ್ ಮಾಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೂ ಇಂತಹ ಕ್ರಿಕೆಟ್ ಅಪ್ಡೇಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಂಜು ಸ್ಯಾಮ್ಸನ್ ಆವೇಶ ಮತ್ತು ಆ ಒಂದು ತಪ್ಪು. ವೆಸ್ಟ್ ಇಂಡೀಸ್ ವಿರುದ್ಧದ ಆ ನಿರ್ಣಾಯಕ ಪಂದ್ಯ ಎಲ್ಲರಿಗೂ ಕೂಡ ನೆನಪಿದೆ. ಭಾರತ ಸಂಕಷ್ಟದಲ್ಲಿದ್ದಾಗ ಕ್ರೀಸ್ಗೆ ಬಂದ ಸಂಜು ಸ್ಯಾಮ್ಸನ್ ವಿಂಡೀಸ್ ಬೌಲರ್ಗಳನ್ನು ಚಚ್ಚಿ ಹಾಕಿದರು. ಅಜೇಯವಾಗಿ 97 ರನ್ ಸಿಡಿಸಿ ಭಾರತವನ್ನು ಸೆಮಿಫೈನಲ್ಗೆ ಕೊಂಡೊಯ್ದರು. ಪಂದ್ಯ ಗೆದ್ದ ಆ ಒಂದು ಕ್ಷಣದಲ್ಲಿ ಸಂಜು ಸ್ಯಾಮ್ಸನ್ ವಿಪರೀತ ಭಾವುಕರಾದರು. ಸಂತೋಷ ತಡೆಯಲಾಗದೆ ತಮ್ಮ ಹೆಲ್ಮೆಟನ್ನು ಮೈದಾನಕ್ಕೆ ಜೋರಾಗಿ ಎಸೆದು ಸಂಭ್ರಮಿಸಿದರು. ಆದರೆ ವೀಕ್ಷಕರೇ, ಕ್ರಿಕೆಟ್ ಮೈದಾನದಲ್ಲಿ ಆಟಗಾರರ ಪ್ರತಿ ನಡೆಗೂ ಒಂದು ನಿಯಮವಿರುತ್ತೆ. ಸಂಜು ಮಾಡಿದ ಈ ಸಂಭ್ರಮಾಚರಣೆ ಈಗ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ICCಯ ನಿಯಮ 2.2 ಏನು ಹೇಳುತ್ತೆ? ICC ನೀತಿ ಸಂಹಿತೆ ಆರ್ಟಿಕಲ್ 2.2 ಪ್ರಕಾರ ಕ್ರಿಕೆಟ್ ಸಲಕರಣೆಗಳನ್ನು ಅಂದರೆ ಬ್ಯಾಟ್, ಹೆಲ್ಮೆಟ್ ಅಥವಾ ವಿಕೆಟ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಅಥವಾ ಗೌರವವಿಲ್ಲದಂತೆ ನಡೆದುಕೊಳ್ಳುವುದು ಅಪರಾಧವಾಗಿದೆ. ಇದು ಸಾಮಾನ್ಯವಾಗಿ ಲೆವೆಲ್ 1ರ ಉಲ್ಲಂಘನೆಯಾಗಿರುತ್ತೆ. ಇದಕ್ಕೆ ಶಿಕ್ಷೆ ಏನು ಗೊತ್ತಾ? ಪಂದ್ಯದ ಸಂಭಾವನೆಯ 50% ದಂಡ ಅಥವಾ ಅಧಿಕೃತ ಎಚ್ಚರಿಕೆ ಅಥವಾ ಇದರ ಜೊತೆಗೆ ಡಿಮೆರಿಟ್ ಪಾಯಿಂಟ್ಸ್ ಕೂಡ ನೀಡಲಾಗುತ್ತೆ. ಇದೇ ಈಗ ದೊಡ್ಡ ತಲೆನೋವಾಗಿರೋದು. ಸಂಜು ಸ್ಯಾಮ್ಸನ್ ಹೆಲ್ಮೆಟ್ ಎಸೆದಿದ್ದು ಅಶಿಸ್ತು ಅಂತ ಮ್ಯಾಚ್ ರೆಫರಿ ಭಾವಿಸಿದರೆ ಅವರಿಗೆ ಡಿಮೆರಿಟ್ ಪಾಯಿಂಟ್ ನೀಡುವ ಸಾಧ್ಯತೆ ಇದೆ. ಸಂಜು ಸೆಮಿಫೈನಲ್ ಪಂದ್ಯ ಆಡ್ತಾರಾ ಇಲ್ವಾ? ಈಗ ಎಲ್ಲರ ಪ್ರಶ್ನೆ, ಸಂಜು ಬ್ಯಾನ್ ಆಗ್ತಾರಾ ಅನ್ನೋದು. ನೋಡಿ, ಇದು ಸಂಜು ಸ್ಯಾಮ್ಸನ್ ಅವರ ಮೊದಲ ತಪ್ಪು ಅಥವಾ ಮೊದಲ ಉಲ್ಲಂಘನೆಯಾಗಿದ್ದರೆ ಅವರು ಬ್ಯಾನ್ ಆಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಮ್ಯಾಚ್ ರೆಫರಿ ಕೇವಲ ದಂಡ ವಿಧಿಸಿ ಅಥವಾ ಎಚ್ಚರಿಕೆ ನೀಡಿ ಬಿಡಬಹುದು. ಆದರೆ ಒಂದು ವೇಳೆ ಕಳೆದ ಪಂದ್ಯಗಳಲ್ಲಿ ಸಂಜು ಅವರ ಖಾತೆಗೆ ಈಗಾಗಲೇ ಡಿಮೆರಿಟ್ ಪಾಯಿಂಟ್ಗಳು ಸೇರಿದರೆ ಆಗ ಪರಿಸ್ಥಿತಿ ಗಂಭೀರವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಪಂದ್ಯದ ನಿಷೇಧ ಎದುರಿಸಬೇಕಾಗಬಹುದು. ಹಾಗೇನಾದರೂ ಆದರೆ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ನಲ್ಲಿ ಸಂಜು ಇರೋದಿಲ್ಲ. ಇದು ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತವನ್ನು ನೀಡಲಿದೆ. ಸೆಮಿಫೈನಲ್ ವೇಳಾಪಟ್ಟಿ ಮತ್ತು ಫೈನಲ್ನ ಹಾದಿ. ಒಂದು ಕಡೆ ಈ ವಿವಾದ ನಡೀತಾ ಇದೆ, ಇನ್ನೊಂದು ಕಡೆ ಸೆಮಿಫೈನಲ್ ಫೈಟ್ ಶುರುವಾಗಿದೆ. ಮಾರ್ಚ್ 4ನೇ ತಾರೀಕು ಮೊದಲ ಸೆಮಿಫೈನಲ್ ಅಂದರೆ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಆಡ್ತಾ ಇದೆ. ಮಾರ್ಚ್ 5ನೇ ತಾರೀಕು ಎರಡನೇ ಸೆಮಿಫೈನಲ್, ಇಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ. ವಾಂಖೆಡೆಯ ಲಕ್ಕಿ ಮೈದಾನದಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಸಂಜು ತಂಡದಲ್ಲಿದ್ದರೆ ಮಿಡ್ಲ್ ಆರ್ಡರ್ ಬಲಿಷ್ಠವಾಗಿರುತ್ತೆ. ಅಕಸ್ಮಾತ್ ಸಂಜು ಇಲ್ಲದೆ ಇದ್ದರೆ ಅವರ ಜಾಗಕ್ಕೆ ಯಾರು ಬರಬಹುದು? ರಿಷಬ್ ಪಂತ್ ಅಥವಾ ಇನ್ಯಾರು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಸಂಜು ಸ್ಯಾಮ್ಸನ್ ಒಬ್ಬ ಅದ್ಭುತ ಆಟಗಾರ. ಆವೇಶದಲ್ಲಿ ಹೆಲ್ಮೆಟ್ ಎಸೆದಿದ್ದು ತಪ್ಪಿರಬಹುದು, ಆದರೆ ಅದಕ್ಕಾಗಿ ಅವರನ್ನು ಸೆಮಿಫೈನಲ್ನಿಂದ ದೂರ ಇಡೋದು ಸರಿಯಲ್ಲ. ICC ಸಂಜು ಮೇಲೆ ಮೃದು ಧೋರಣೆ ತೋರಬೇಕಾ ಅಥವಾ ನಿಯಮ ಪಾಲಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಟೀಮ್ ಇಂಡಿಯಾದ ಎಲ್ಲ ಅಪ್ಡೇಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.